ವೆಲ್ಕಮ್ ಬ್ಯಾಕ್ ಟು ಮಾಯಾ ಮಂಜರಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಸಾಬುದಾನ ಉಪ್ಪಿಟ್ಟು ಮಾಡೋಣ, ಅಂದರೆ ಸಬ್ಬಕ್ಕಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೀವು ಯಾವಾಗಲೂ ಸಾಬುದಾನ ಮಾಡೋದಿದ್ರೆ ಅದನ್ನು ಹಿಂದಿನ ರಾತ್ರಿ ನೆನೆಸಿಟ್ರೆ ತುಂಬ ಒಳ್ಳೆಯದು. ಅಂದರೆ ಚೆನ್ನಾಗಿ ನೆನೆಯುತ್ತೆ, ಆಮೇಲೆ ಬೇಗನೆ ಬೇಯುತ್ತೆ, ಆಮೇಲೆ ಆರೋಗ್ಯ ಕೂಡ ಒಳ್ಳೆಯದು. ಸೊ ಅದರ ಲೆವೆಲ್ ನೀರು ಹಾಕಿ ನೈಟೇ ನೆನೆಸಿಡಿ. ಸೊ ಹೋಲ್ ನೈಟ್ ನೆನೆಸಿಟ್ಟಿದ ಮೇಲೆ ನೋಡ್ಬೋದು. ಆಮೇಲೆ ಒಂದು ಕಡೆ ಬಟಾಟೆ ಕುದಿಯೋಕೆ ಇಡೋಣ. 2 ಅಥವಾ 3 ನಿಮ್ಗೆ ಇಷ್ಟ ಇದ್ದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಸೊ 4ರಿಂದ 5 ಸಿಟಿ ಮಾಡಿ ಚೆನ್ನಾಗಿ ಬಟಾಟೆ ಕಿವುಚಿದ್ರೆ ಮುದ್ದೆ ಆಗಬೇಕದು. ಸೊ ಆ ಥರ ಕಿವುಚೋ ಹಾಗೆ ಬಟಾಟೆನ ಚೆನ್ನಾಗಿ ಕುದಿಸಿ ಒಂದು 4ರಿಂದ 5 ಅಥವಾ 5ರಿಂದ 6 ಸಿಟಿ. ಸೊ ಡಿಪೆಂಡ್ಸ್ ಆನ್ ದ ಕುಕ್ಕರ್. ಸೊ ಇದಾದಮೇಲೆ ನೀವು ಸಬ್ಬಕ್ಕಿಯನ್ನು ಚೆನ್ನಾಗಿ ನೆನೆಸಿಟ್ಟು ಅದನ್ನು ಯಾವುದೇ ಉಪ್ಪಿಟ್ಟಾಗಿರ್ಬೋದು, ಕಿಚಡಿ ಆಗಿರ್ಬೋದು, ಪಾಯಸಕ್ಕಾಗಿರ್ಬೋದು, ಸಬ್ಬಕ್ಕಿನ ಅದರ ಲೆವೆಲ್ಗೆ ನೀರು ಹಾಕಿ ಆಮೇಲೆ 1 ಅವರ್ ಆದಮೇಲೆ ನೀರು ಬಸಿಬೇಕು. ನೀರು ಬಸಿದು ಆಮೇಲೆ ಅದನ್ನು ಹೋಲ್ ನೈಟೆಲ್ಲ ನೆನೆಯೋಕ್ಕೆ ಇಡಬೇಕು ಹೊರಗೇನೆ. ಸೊ ಅದು ತುಂಬ ಚೆನ್ನಾಗಿ ಬೇಯುತ್ತೆ, ಆರೋಗ್ಯಕ್ಕೂ ಒಳ್ಳೇದು ಅನಿಸುತ್ತೆ. ಸೊ ಅಲ್ಲಿ ಬಟಾಟೆ ಎಲ್ಲ ಕಿವುಚ್ಕೊಂಡಿದ್ದಾಯಿತು. ನೆಕ್ಸ್ಟ್ ಒಂದು ಕಡೆ ಇನ್ನೊಂದು ಕುಕ್ಕರಲ್ಲಿ ಸಬ್ಬಕ್ಕಿಯನ್ನು ಇಡುವ ಬೇಯಲಿಕ್ಕೆ. ಸೊ ಹೀಗೆ ಸಬ್ಬಕ್ಕಿಯನ್ನು ಬೇಯಲಿಕ್ಕೆ ಇಡೋದ್ರಿಂದ ಕೆಳಗೆ ಸ್ಟೀಮ್ ಮಾಡಬೇಕು. ಅಂದರೆ ಕೆಳಗೆ ನೀರು ಹಾಕಿ ಸ್ಟ್ಯಾಂಡ್ ಇಟ್ಟು ಅದನ್ನು ಸ್ಟೀಮ್ ಮಾಡೋದ್ರಿಂದ ಸೊ ಸಬ್ಬಕ್ಕಿ ಕೂಡ ಚೆನ್ನಾಗಿ ಬೇಯುತ್ತೆ. ಅದು ಒಂಥರ ವಾಟರ್ ಬಬಲ್ಸ್ ಬರುತ್ತಲ್ಲ, ಸೊ ಆ ಥರ ಆದರೆ ಅದು ಬೆಂದಿದೆ ಅಂತ. ಈ ಥರ ವೈಟ್ ಇದ್ದರೆ ಜಸ್ಟ್ ನೆಂದಿರುತ್ತೆ, ಅದು ಚೆನ್ನಾಗಿ ಬೆಂದಿರಲ್ಲ. ಸೊ ಅದಕ್ಕೋಸ್ಕರ ಅದಕ್ಕೆ ನೆನೆಯೋಕ್ಕೆ ಬಿಡಿ. ನೀವು ಸ್ಟೀಮ್ ಮಾಡಲಿಕ್ಕೆ ಇಡುವಾಗ ಅದಕ್ಕೊಂದು 2 ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡೀ ಕೆಳಗೆ ಸ್ಟ್ಯಾಂಡ್ ಇಟ್ಟು ಅದಕ್ಕೆ ನೀರು ಹಾಕೋದನ್ನು ಮರಿಬೇಡಿ ದಯವಿಟ್ಟು. ಸೊ ಹೀಗೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲೆಲ್ಲ ಎಣ್ಣೆ ಹತ್ತಿರುತ್ತೆ ಅಲ್ಲೆಲ್ಲ ಸಬ್ಬಕ್ಕಿ ಚೆನ್ನಾಗಿ ಬೇಯುತ್ತೆ. ಸೊ ಹೀಗೆ ಒಂದು ಸಿಟಿ ಅಥವಾ 2 ಸಿಟಿ, ಬೇಕಿದ್ರೆ ನೀವು 3-4 ಸಿಟಿ ಮಾಡಿದರೂ ಏನೂ ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಮಿಕ್ಸ್ ಮಾಡಲಿಲ್ಲಾಂದರೆ ಸಬ್ಬಕ್ಕಿ ಅಲ್ಲಲ್ಲಿ ಬೇಯುತ್ತೆ, ಎಣ್ಣೆ ಎಲ್ಲೆಲ್ಲ ಹತ್ತಿರುತ್ತೆ, ಉಳಿದ ಕಡೆ ಎಲ್ಲ ಸಬ್ಬಕ್ಕಿ ಚೆನ್ನಾಗಿ ಬೇಯೋದಿಲ್ಲ. ಸೊ ಇಲ್ಲಿ ನೋಡ್ತಿರ್ಬೋದು, ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ 1 ಅಥವಾ 2 ಸಿಟಿ ಮಾಡಿ, ಕುಕ್ಕರ್ ಸಿಟಿ. ಸೊ 2 ಕುಕ್ಕರ್ ಸಿಟಿ ಮಾಡಿ. ಇದು ಎನರ್ಜಿ ಚೆನ್ನಾಗಿ ಕೊಡುತ್ತೆ ಉಪವಾಸದ ಸಮಯದಲ್ಲೆಲ್ಲ. ನಾವು ಖಾಲಿ ಹೊಟ್ಟೆಯಲ್ಲಿರ್ತೇವೆ, ಎನರ್ಜಿ ಇರಲಿ ಅಂತ ಹೇಳಿ ಉಪವಾಸ ಸಮಯದಲ್ಲಿ ಇದನ್ನು ಜಾಸ್ತಿ ಸೇವಿಸ್ತಾರೆ. ಸೊ ಮಕ್ಕಳಿಗೂ ಇದನ್ನು ನೀವು ವಾರದಲ್ಲಿ 1 ಅಥವಾ 2 ಸಲ ಮಾಡಿಕೊಡೋದ್ರಿಂದ ಅವರು ಚೆನ್ನಾಗಿ ಶಕ್ತಿ ಕೊಡುತ್ತೆ ದೇಹಕ್ಕೆ. ಸ್ವಲ್ಪ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ಸ್ ಇರುತ್ತೆ ಇದರಲ್ಲಿ. ಸೊ ಸ್ವಲ್ಪ ಪ್ರಮಾಣದಲ್ಲಿರುತ್ತೆ, ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಕಳಿಗೆ ಕೂಡ ತಿನ್ನೋಕ್ಕೆ ಮಜಾ ಅನಿಸುತ್ತೆ. ಸೊ ಅದರಿಂದ ವಾರದಲ್ಲಿ 2 ಅಥವಾ 3 ಬಾರಿ ಕೊಟ್ಟರು ಏನೂ ತಪ್ಪೇನಿಲ್ಲ. ಆದರೆ ಶುಗರ್ ಇರುವವರು ಇದನ್ನು ಜಾಸ್ತಿ ಕನ್ಸ್ಯೂಮ್ ಮಾಡಬಾರ್ದು. ಇದರಲ್ಲಿ ಸಕ್ಕರೆ ಅಂಶ ಹೆಚ್ಚು ಇರೋದ್ರಿಂದ ಸೊ ಆರೋಗ್ಯಕ್ಕೆ ಅದು ಅಷ್ಟು ಒಳ್ಳೆಯದಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಬಹುದು, ತಪ್ಪೇನಿಲ್ಲ. ಕಡೆ ಕುಕ್ಕರ್ ಸಿಟಿ ಆಗ್ತಿದೆ, ಅದು ಬೇಯಲಿ. ಇನ್ನೊಂದು ಅದು ಒಗ್ಗರಣೆಗೆ ಏನೇನು ಬೇಕಂದರೆ ಆನಿಯನ್. ಸೊ 2ರಿಂದ 3, ನಿಮಗೆ ಜಾಸ್ತಿ ಬೇಕಿದ್ದರೆ ಕೂಡ ನೀವು ಜಾಸ್ತಿ ಹಾಕ್ಕೊಳ್ಬೋದು, ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಆಮೇಲೆ ಕರಿಬೇವು ಹಾಕ್ಕೊಳ್ಳಿ, ಆಮೇಲೆ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಆಮೇಲೆ ಬಟಾಟೆಯನ್ನು ಹಾಕೋದ್ರಿಂದ ಮಕ್ಕಳಿಗೆ ತಿನ್ನಲಿಕ್ಕೆ ರುಚಿ ಅನಿಸುತ್ತೆ, ಆಮೇಲೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಮೇನ್ ಇದಕ್ಕೆ ಶೇಂಗಾ ಪುಡಿ. ಸೊ ಶೇಂಗಾ ಪುಡಿ ಹಾಕೋದ್ರಿಂದ ರುಚಿ ಅಂತೂ ಸಖತ್ತಾಗಿರುತ್ತೆ. ಸೊ ನಾವು ಒಮ್ಮೆ ತಿಂದರೆ ನೀವು ಮತ್ತೊಮ್ಮೆ ತಿನ್ನಬೇಕು ಅನಿಸುತ್ತೆ. ಸಬ್ಬಕ್ಕಿ ಉಪ್ಪಿಟ್ಟಾಗಿರ್ಬೋದು, ಕಿಚಡಿ ಆಗಿರ್ಬೋದು, ಪಾಯಸ ಆಗಿರ್ಬೋದು, ಹೀಗೆ ಹಲವಾರು ರೀತಿಯ ರೆಸಿಪೀಸ್ಗಳು ಸೊ ನಾನು ನಿಮಗೆ ವಿಡಿಯೋ ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಬಟ್ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಇವತ್ತೇ ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ನೋಡ್ತಿರ್ಬೋದು, ಸಬ್ಬಕ್ಕಿ ಉಪ್ಪಿಟ್ಟು ಈಸಿಯಾಗಿ ಯಾವ ರೀತಿ ಮಾಡ್ಬೋದು, ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಹಾಕ್ಕೊಡೋದಕ್ಕೂ ಇನ್ನೂ ರುಚಿಯಾಗಿರುತ್ತೆ. ಸೊ ಹುಳಿಗೆ ಅರ್ಧ ಲಿಂಬೆಹಣ್ಣು ಸಾಕು, ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಆಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ನೀವು ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಿಮಗೆ ಸಕ್ಕರೆ ಇಷ್ಟ ಇಲ್ಲಾದರೆ ಮಕ್ಕಳಿಗೆ ಕೊಡಲಿಕ್ಕೆ ನೀವು ಬೆಲ್ಲವನ್ನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಸೊ ಈಗ ಲಿಂಬೆಹಣ್ಣಿನ ಬೀಜ ಎಲ್ಲ ತೆಗೆದಿಟ್ಕೊಳ್ಳುವ. ಈ ಕಡೆ ಕುಕ್ಕರ್ 2 ವಿಸಿಲ್ ಆಗ್ತಿದೆ. ಸೊ 2 ವಿಸಿಲ್ ಆದಮೇಲೆ ನೋಡ್ತಿರ್ಬೋದು, ಇನ್ನೂ ಬಿಸಿ ಇದೆ. ಸೊ ಎಷ್ಟು ಚೆನ್ನಾಗಿ ಇದು ಬೆಂದಿದೆ ಅಂತ ಹೇಳಿ. ಸೊ ನೋಡ್ತಿರ್ಬೋದು, ವಾಟರ್ ಬಬಲ್ಸ್ ಥರ ಎಲ್ಲ ಕೂಡ ಚೆನ್ನಾಗಿ ಬೆಂದಿದೆ.
ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬೆಂದಿದೆ. ಸಬ್ಬಕ್ಕಿಯನ್ನು ನೀವು ಮಕ್ಕಳು ತುಂಬ ಇಷ್ಟ ಆಗುತ್ತೆ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಇಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಆಗಿರ್ಬೋದು. ಸೊ ಇದಕ್ಕೆ ನೀವು ಎಕ್ಸ್ಟ್ರಾ ಬೇಕಿದ್ರೆ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸಣ್ಣದಾಗೆ ಹೆಚ್ಕೊಂಡಿರೋ ಬೀನ್ಸ್ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಕ್ಯಾಪ್ಸಿಕಮ್ ಆಗಿರ್ಬೋದು. ಸೊ ಇಂಥದ್ದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ವೆಜಿಟೇಬಲ್ಸು ಕೊಟ್ಟಾಗುತ್ತೆ. ಆಮೇಲೆ ತಿನ್ನೋಕ್ಕೂ ತುಂಬ ಖುಷಿ ಅನಿಸುತ್ತೆ. ಇದು ಸ್ವಲ್ಪ ತಿನ್ನೋದ್ರಲ್ಲೇ ಹೊಟ್ಟೆ ಫುಲ್ಲಾಗಿಬಿಡುತ್ತೆ. ಸೊ ಶಕ್ತಿನೂ ಕೊಡುತ್ತೆ ನಿಮ್ಮ ಮಕ್ಕಳಿಗೆ ವೀಕ್ ಆಗಿದ್ದರೆ. ಸೊ ಜಾಸ್ತಿ ಎನರ್ಜಿ ಕೊಡುತ್ತೆ ಇದು ನಿಮ್ಮ ಮಕ್ಕಳ ಬಾಡಿಗೆ. ಕೆಲವೊಬ್ಬರು ನೆನೆಸಿಟ್ಟು ಡೈರೆಕ್ಟಾಗಿ ಅದನ್ನು ಒಗ್ಗರಣೆ ಹಾಕ್ತಾರೆ. ಬಟ್ ಈ ಕುಕ್ಕರಲ್ಲಿಟ್ಟು ಎರಡು ಸೀಟಿ ಮಾಡೋದ್ರಿಂದ ಸೊ ಅದು ಚೆನ್ನಾಗಿ ಬೇಯುತ್ತೆ. ಒಗ್ಗರಣೆಯಲ್ಲಿ ಅಷ್ಟು ಚೆನ್ನಾಗಿ ಬೇಯುವುದಿಲ್ಲ ಯಾವುದೇ ಅಡುಗೆ ಆಗಿರ್ಬೋದು. ಸೊ ದಯವಿಟ್ಟು ನೀವೇನಾದರೂ ನಿಮ್ಮ ಮಕ್ಕಳಿಗೆ ಕೊಡ್ತಿದ್ರೆ ಅದನ್ನು ನೆನೆಸಿ ಕುಕ್ಕರಲ್ಲಿ ಒಂದೆರಡು ಸ್ಟೀಮ್ ಮಾಡಿ ಅದನ್ನು ಒಗ್ಗರಣೆ ಹಾಕಿ ಕೊಡಿ. ಸೊ ಇಲ್ಲಾಂದರೆ ಅದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರ್ಬೋದು, ಅಲ್ಲ ಅಜೀರ್ಣತೆ ಆಗಿರ್ಬೋದು, ಇಂಥದ್ದೆಲ್ಲ ಸಮಸ್ಯೆಗಳು ಮಕ್ಕಳಿಗೆ ಬರುತ್ತೆ ಇದನ್ನು ಡೈರೆಕ್ಟಾಗಿ ಒಗ್ಗರಣೆ ಹಾಕಿ ಕೊಡೋದ್ರಿಂದ. ಸೊ ಲೂಸ್ ಮೋಷನ್ ಕೂಡ ಆಗೋ ಸಾಧ್ಯತೆಗಳಿರುತ್ತೆ. ನೀವು ಒಗ್ಗರಣೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಸೊ ನೀವು ಬೇಕಿದ್ರೆ ಹಸಿಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸೊ ನಾನು ಇಲ್ಲಿ 1 ವರ್ಷದ ಮಗುವಿಗೆ ಮಾಡ್ತಿರೋ ಕಾರಣ ಒಣ ಮೆಣಸಿನ್ಕಾಯನ್ನು ಯೂಸ್ ಮಾಡ್ತಿದ್ದೇನೆ. ಸೊ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತೇಳಿ. ಸೊ ಎರಡೂ ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಸೊ ಬಾಣಲೆಗೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕೊಳ್ಳಿ. ಸೊ ಮಕ್ಕಳಿಗೆ ಅಷ್ಟೇ ಆದರೆ ನೀವು ಆದಷ್ಟು ತುಪ್ಪವನ್ನೇ ಉಪಯೋಗ ಮಾಡಿ. ಸೊ ಕಮ್ಮಿ ಎಣ್ಣೆಯಲ್ಲಿ ನಾನು ಅಡುಗೆ ಮಾಡ್ತಿದ್ದೇನೆ ಇದನ್ನು. ಏನಿಲ್ಲ ಅಂದರೆ ಇದನ್ನು 3 ಅಥವಾ 4 ಮಂದಿ ಕ್ವಾಂಟಿಟಿ ಆಗುವಷ್ಟು ನೀವು ನೋಡ್ತಿರ್ಬೋದು ನಾನು ಎಣ್ಣೆಯನ್ನೇ ಉಪಯೋಗ ಮಾಡ್ತಿದ್ದೇನೆ. ತುಪ್ಪದಲ್ಲಂತಾದರೂ ಬಾಣಂತಿಯರಿಗಂತೂ ಇದು ತುಂಬಾ ಆರೋಗ್ಯಕರವಾಗಿರುತ್ತೆ. ಸೊ ತುಪ್ಪದಲ್ಲೇ ಮಾಡಿ ಕೊಡೋದ್ರಿಂದ ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಅವ್ರಿಗೆ ಕೊಡೋದ್ರಿಂದ. ಸೊ ಇಲ್ಲಿ ಎಣ್ಣೆಯಲ್ಲೇ ನಾನು ಇದನ್ನು ಮಾಡ್ತಿದ್ದೇನೆ. 4ರಿಂದ 5 ಜನಕ್ಕೆ ಆಗುವಷ್ಟು. ಮೊದಲು ಒಂದು ದೊಡ್ಡ ಕಡಾಯಿ ತಗೊಳ್ಳಿ. ಸೊ ಮಿಕ್ಸ್ ಮಾಡಲಿಕ್ಕೆ ಈಸಿ ಅನಿಸುತ್ತೆ. ಕರಿಬೇವನ್ನು ಆ್ಯಡ್ ಮಾಡೋದನ್ನು ಮರಿಬೇಡಿ. ನೀವು ಯಾವುದೇ ಅಡುಗೆ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆಮೇಲೆ ಒಣಮೆಣ್ಸಿನ್ಕಾಯನ್ನು ಹಾಕಿ ಫಸ್ಟಿಗೆ ಹಾಕಿ ಫ್ರೈ ಮಾಡೋದ್ರಿಂದ ಸೊ ಅದು ಖಾರ ಬಿಡುತ್ತೆ ಸ್ವಲ್ಪ ಪ್ರಮಾಣದಲ್ಲಿ. ಇಲ್ಲಾಂದರೆ ಅದು ಸಪ್ಪೆ ಅನಿಸುತ್ತೆ, ಮಕ್ಕಳಿಗೂ ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಆಮೇಲೆ ಇದನ್ನು ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ನಿಮ್ಗೆ ಬೇಕಿದ್ರೆ ಹಸಿಮೆಣ್ಸಿನ್ಕಾಯಿನೂ ಆ್ಯಡ್ ಮಾಡಿ, ನೀವು ದೊಡ್ಡವ್ರಿಗಷ್ಟೇ ಮಾಡ್ಕೊಳ್ಳೋದ್ರಿಂದ. ಆಮೇಲೆ ಫ್ರೈ ಮಾಡಿ ಆದಮೇಲೆ 2 ಅಥವಾ 3 ಆನಿಯನ್ ಹಾಕ್ಕೊಳ್ಳಿ. ಜಾಸ್ತಿ ಬೇಕಿದ್ರೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಇಲ್ಲಿ ಮಕ್ಕಳಿಗೆ ಆನಿಯನ್ ತಿನ್ನೋಕ್ಕೆ ಇಷ್ಟ ಆಗಲ್ಲ ಹೇಳಿ ಕಮ್ಮಿಯಲ್ಲೇ ಹಾಕ್ಕೊಳ್ತಿದ್ದೇನೆ. ಆಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋ ತನಕ. ಹಸಿ ವಾಸನೆ ಹೋದ್ಮೇಲೆ ಆಮೇಲೆ ನೀವು ಬಟಾಟೆಯನ್ನು ಆ್ಯಡ್ ಮಾಡ್ಕೊಳ್ಬೋದು ಈಗಲೇ ಒಗ್ಗರಣೆಯಲ್ಲಿ ಬೇಕಿದ್ರೆ. ಇಲ್ಲಾಂದರೆ ಆಮೇಲೆ ಲಾಸ್ಟ್ಗೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಆಮೇಲೆ ಹಸಿ ಶೇಂಗಾ ಹಾಕಿ ಇಲ್ಲ ಹುರಿದ ಶೇಂಗಾವನ್ನು ಕೂಡ ಹಾಕ್ಕೊಳ್ಬೋದು ಒಗ್ಗರಣೆಯಲ್ಲಿ. ಸೊ ಚೆನ್ನಾಗಿ ಫ್ರೈ ಮಾಡಿ, ಅಂದರೆ ಮಕ್ಕಳಿಗೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪಾಗಿರ್ಬೋದು, ರುಚಿಗೆ ತಕ್ಕಷ್ಟು ಉಪ್ಪು, ಆದಷ್ಟು ಪಿಂಕ್ ಸಾಲ್ಟ್ ಅಥವಾ ಹಳ್ಳುಪ್ಪನ್ನೇ ಹಾಕಿ ಆರೋಗ್ಯಕ್ಕೂ ಒಳ್ಳೆಯದು ಮಕ್ಕಳಿಗೆ. ಸೊ ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಿರ್ತೇನೆ ಪಿಂಕ್ ಸಾಲ್ಟ್ ಅಥವಾ ರಾಕ್ ಸಾಲ್ಟ್ ಆಗಿರ್ಬೋದು, ಇಲ್ಲ ಸೈಂಧವ ಲವಣ ಆಗಿರ್ಬೋದು, ಇಂಥದ್ದನ್ನೇ ಮಕ್ಕಳಿಗೆ ಅಡುಗೆಯಲ್ಲಿ ಉಪಯೋಗ ಮಾಡಿ. ಸೊ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೂ. ಅಯೋಡಿನ್ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ತುಪ್ಪ ಹಾಕ್ಕೊಳ್ಳಿ, ಇನ್ನೂ ರುಚಿ ಚೆನ್ನಾಗಿ ಕೊಡುತ್ತೆ. ಆಮೇಲೆ ಅರಿಶಿನವನ್ನು ಸ್ವಲ್ಪ ಪ್ರಮಾಣದಲ್ಲಿ ಅರಿಶಿನ ಹಾಕ್ಕೊಳ್ಳಿ. ಬೇಡ ಆದರೆ ನಿಮ್ಗೆ ಯೆಲ್ಲೋ ಕಲರ್ ಮಕ್ಕಳಿಗೆ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ವೈಟಲ್ಲೇ ಚೆನ್ನಾಗಿ ಕಾಣುತ್ತೆ ಅದು. ಆಮೇಲೆ ನೀವು ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಏನು ಒಗ್ಗರಣೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನೀವು ಏನು ಕುದಿಸಿ ಸ್ಟೀಮ್ ಮಾಡಿಟ್ಟಿರ್ತೀರಿ ಸಬ್ಬಕ್ಕಿ, ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಅರ್ಧ ಲಿಂಬೆ ಹುಳು ಅಥವಾ ಜಾಸ್ತಿ ಹುಳಿ ಇಷ್ಟ ಇದ್ದರೆ ಕೂಡ ನೀವು ಜಾಸ್ತಿ ಹಾಕ್ಬೋದು. ಸೊ ಲಿಂಬೆಹಣ್ಣು ಹಾಕಿ ಆದಮೇಲೆ ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಸಕ್ಕರೆ ಹಾಕೋದ್ರಿಂದ ಅವ್ರಿಗೆ ಅಲ್ಲಲ್ಲಿ ಸಕ್ಕರೆ ರುಚಿ ಸಿಹಿ ಸಿಗೋದ್ರಿಂದ ಮಕ್ಕಳಿಗೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಸೊ ಆಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಹುಳಿಗೆ ನೀವು ಬೇಕಿದ್ದರೆ ಸ್ಕಿಪ್ ಕೂಡ ಮಾಡ್ಬೋದು. ಹುಳಿ ಹಾಕೋದನ್ನು, ಲಿಂಬೆಹಣ್ಣು ಹಾಕೋದನ್ನು ಹಾಕಿದರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಮಕ್ಕಳಿಗೆ ಇದನ್ನು ಚೆನ್ನಾಗಿ ಬೇಯಿಸಿ, ನೆನೆಸಿ
ಕೊಡಿ, ಇಲ್ಲಾಂದರೆ ತಿನ್ನಲಿಕ್ಕೆ ಅವರಿಗೂ ಕೂಡ ಇಷ್ಟ ಆಗಲ್ಲ. ಆಮೇಲೆ ಅದು ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ. ಇದನ್ನು ಯಾವ ಏಜ್ನವರು ಬೇಕಿದ್ದರೆ ಕೂಡ ತಿನ್ಬೋದು. 1 ವರ್ಷ ಮೇಲ್ಪಟ್ಟ ಮಕ್ಕಳಾಗಿದ್ದರೆ ನೀವು ಅದನ್ನು ವಾರದಲ್ಲಿ 1 ಅಥವಾ 2 ಸಲ ಮಾಡಿಕೊಡಿ. ಅವ್ರಿಗೂ ಆರೋಗ್ಯಕ್ಕೂ ಇದು ತುಂಬ ಒಳ್ಳೆಯದು. ಗೆಣಸಿನಷ್ಟು ಶಕ್ತಿ ಇದರಲ್ಲಿ ಕೂಡ ಇರುತ್ತೆ. ಇದನ್ನು ಗೆಣಸು ಅಂದರೆ ಒಂದು ಬೇರಿಂದ ಈ ಸಬ್ಬಕ್ಕಿಯನ್ನು ಮಾಡ್ತಾರೆ. ಸೊ ಅದರಿಂದ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾವುದೇ ಮೈದಾ ಪ್ರಿಸರ್ವೇಟಿವ್ಸ್ ಏನೂ ಹಾಕಿರಲ್ಲ. ಬಟ್ ನೀವು ನೆನೆಸಿ ಇಡುವಾಗ ಇದನ್ನು 1-2 ಸಲ ತೊಳೀರಿ. ಸೊ ಯಾವುದಾದ್ರೂ ಪೌಡ್ರ್ ಕೂಡ ಮಿಕ್ಸ್ ಮಾಡಿರ್ಬೋದು, ಅದು ಹಾಳಾಗದಾಗೆ. ಆಮೇಲೆ ನೀವು ಲಾಸ್ಟ್ಗೆ ಬೇಕಿದ್ದರೆ ಎಕ್ಸ್ಟ್ರಾ ಬಟಾಟೆ ಇದ್ದರೆ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ಒಗ್ಗರಣೆಯಲ್ಲಿ ಕೂಡ ಇದನ್ನು ಹಾಕ್ಕೊಳ್ಬೋದು. ಮಿಕ್ಸ್ ಆಗುತ್ತೆ ಚೆನ್ನಾಗಿ. ಕಿವುಚಿ ಹಾಕಿ, ಮಕ್ಕಳಿಗೆ ತಿನ್ನೋಕ್ಕೆ ಈಸಿ ಆಗುತ್ತೆ. ಆಮೇಲೆ ಗಾರ್ನಿಷಿಗೆ ಕೊತ್ತಂಬರಿ ಹಾಕಿ ಲಾಸ್ಟಿಗೆ. ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಇದು. ಸೊ ಮಕ್ಕಳೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ ಸಬ್ಬಕ್ಕಿ ಉಪ್ಪಿಟ್ಟು ಮಾಡೋಕ್ಕೆ. ಸೊ ಅವರು ಹೆಲ್ಪ್ ಮಾಡ್ತಿದ್ದಾರೆ. ಲಾಸ್ಟಿಗೆ ಎಲ್ಲ ಆದಮೇಲೆ ಶೇಂಗಾ ಪುಡಿಯನ್ನು ಮೇಲ್ಗಡೆ ಹಾಕಿ ಇದನ್ನು ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಅದು ತಳ ಹಿಡಿದು ಬಿಡುತ್ತೆ. ಸೊ ನೀವು ಎಷ್ಟು ಚೆನ್ನಾಗಿ ಬೇಯಿಸ್ತೀರಿ ಅಷ್ಟು ಆರೋಗ್ಯಕರವಾಗಿರುತ್ತೆ. ತಿನ್ನಾಕ ವೆಯ್ಟ್ ಮಾಡತ್ತೀವಿ ಒಂದು 5 ನಿಮಿಷ ಬಾಯಿ ಮುಚ್ಚಿ ಆ ಬಾಣಲೆಗೆ ಬೇಯೋಕ್ಕೆ ಬಿಡಿ. ಆಮೇಲೆ ಇಲ್ಲಿ ಓಪನ್ ಮಾಡಿ ನೀವು ಇನ್ನೊಮ್ಮೆ ಮತ್ತೊಮ್ಮೆ ಮಿಕ್ಸ್ ಮಾಡಿಲ್ಲ ತಳ ಹಿಡಿಯುವ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಎಷ್ಟು ಚೆನ್ನಾಗಿ ನೀವು ಕೈ ಆಡಿಸ್ತಾ ಬೇಯಿಸ್ತೀರಿ ಅಷ್ಟು ಚೆನ್ನಾಗಿ ಬೇಯುತ್ತೆ. ಆಮೇಲೆ ತಿನ್ನಲಿಕ್ಕೆ ಕೂಡ ಟೇಸ್ಟಿ ಅನಿಸುತ್ತೆ. ವಾಟರ್ ಬಬಲ್ಸ್ ಥರ ಆಗಿರಬೇಕು ಎಲ್ಲ ಕಾಳುಗಳು. ಅದು ವೈಟ್ ಇದ್ದರೆ ಅಂದರೆ ಬೆಂದಿಲ್ಲ ಅಂಥೇಳಿ ಅರ್ಥ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಮಕ್ಕಳೆಲ್ಲ ವೆಯ್ಟ್ ಮಾಡ್ತಿದ್ದಾರೆ ಸಾಬುದಾನಿ ಉಪ್ಪಿಟ್ಟು ತಿನ್ನೋಕ್ಕೆ. ಸೊ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅನ್ನೋರು ಇದನ್ನು ಜಾಸ್ತಿ ಕನ್ಸ್ಯೂಮ್ ಮಾಡ್ಲಿಕ್ಕೆ ಹೋಗಬೇಡಿ, ಜಾಸ್ತಿ ತಿನ್ನೋಕ್ಕೆ ಹೋಗಬೇಡಿ. ಇದು ಸೊ ತೂಕ ಹೆಚ್ಚು ಮಾಡುತ್ತೆ ಅದು ಬೇಗನೆ. ಸೊ ಆದಷ್ಟು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಿನ್ನು, ಏನೂ ಪ್ರಾಬ್ಲಮ್ ಇರಲ್ಲ. ಆಮೇಲೆ ನೀವು ಮಕ್ಕಳಿಗೆ ಕೊಡುವಾಗ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇದ್ದರೆ ಜ್ವರ ಇದ್ರೆಲ್ಲ ಜಾಸ್ತಿ ಕೊಡೋಕ್ಕೆ ಹೋಗಬೇಡಿ. ಆಮೇಲೆ ನೋಡೋಣ, ಮಕ್ಕಳಿಗೆ ಕೇಳೋಣ ಹೇಗೆ ಆಗಿದೆ ಅಂತ ಹೇಳಿ. ಸೊ ಸಾಬುದಾನಿ ಉಪ್ಪಿಟ್ಟು ಮಾಡೋದು ಫನ್ ಥರ ಆಗಿಬಿಟ್ಟಿದೆ ಅವ್ರಿಗೆ. ಸೊ ನೋಡೋಣ ಬನ್ನಿ ಹೆಂಗೈತಿ. ಥ್ಯಾಂಕ್ ಯು.